ಮೇಲೆ ಗೊತ್ತಾಗುತ್ತೆ. ಹೊಡೆದಿರೋದಂತೂ ಮೇಲ್ನೋಟಕ್ಕೆ ಕಾಣ್ತದೆ. ಅವರು ಮಡದಿಯವರು ಹೇಳಿದ್ದು ಕೂಡ ಅದಕ್ಕೆ ಕೂಡ ಹೋಲಿಕೆ ಆಗ್ತಾ ಇದೆ. ಅವ್ರ ಕಣ್ಣೆದುರಿಗೆ, ಈಗ ನಿಮ್ಮ ಎದುರಿಗೆ ನಾವು ಕೇಳಿದ್ದೀವಿ, ಆ ಡಿವೈಸ್ ಇದ್ರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳೆಲ್ಲ ಇದ್ರು ಒಳಗೆ. ಅದು ಅಲ್ಲಿ ರಕ್ತ ಬರ್ತಾ ಇತ್ತು, ಅಲ್ಲೇ ತೀರ್ಕೊಂಡಿದ್ರು. ಬಟ್ ಡಾಕ್ಟ್ರಿಗೆ ಕೇಳಿದಾಗ ಕೂಡ ಇಲ್ಲಿ ತರಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿತ್ತು, ಮೊದಲೇ ಡೆತ್ ಆಗಿತ್ತು, ಆಮೇಲೆ ಇಲ್ಲಿ ತಂದಿದ್ದಾರೆ ಅಂತ ಡಾಕ್ಟ್ರು ಕೂಡ ನನಗೆ ಹೇಳಿದರು. ಆಮೇಲೆ ಎಷ್ಟು ಗಂಟೆಗೆ ಫೋನ್ ಮಾಡಿದರು ಅವರು, ಯಾರ್ಯಾರು ಫೋನ್ ಮಾಡಿದರು, ಅವರು ಒಂದು ಪೊಲೀಸಿಗೆ ಮಾಡ್ತಾರೆ, ಡೈರೆಕ್ಟ್ ಡಾಕ್ಟ್ರಿಗೆ ಮಾಡಲ್ಲ. ಅವ್ರು ಪೊಲೀಸಿಗೆ ಫೋನ್ ಮಾಡಿ ಪೊಲೀಸರು ಡಾಕ್ಟ್ರಿಗೆ ಕೊಡ್ತಾರೆ ಫೋನ್. ರಾಜಶೇಖರ್ ಅನ್ನೋ ಡಾಕ್ಟ್ರಿಗೆ ಅವ್ರು ಕೊಡ್ತಾರೆ. ಆವಾಗ ಅವರು ಅದನ್ನು ಹೇಳ್ತಾರೆ, ಇಲ್ಲ ಇದನ್ನು MLC ಅದನ್ನು ಮಾಡಬೇಕಿಲ್ಲ, ನಾವು ಯೋಚನೆ ಮಾಡ್ತೀವಂತ ಪೊಲೀಸರು ಅವರಿಗೆ ಹೇಳ್ತಾರೆ. ಇಲ್ಲಿವರೆಗೂ ಕೂಡ MLC ಮಾಡಲಿಕ್ಕಿಲ್ಲ. ಒಂದು ಸಣ್ಣ ಕೇಸ್ ಆದರೂ ಅದನ್ನು ಮಾಡ್ಕೊಳ್ಬೇಕು. ಆಗಿರೋದು ರಾತ್ರಿ ಸುಮಾರು ಎರಡು ಕಾಲಿಗಾಗಿದೆ ಆ ಘಟನೆ. ನೀವು 12 ಗಂಟೆಗೆ ಕರ್ಕೊಂಡು ಹೋದವರು 2 ಗಂಟೆವರೆಗೆ ಸ್ಟೇಷನ್ನಾಗ ಯಾತಕ್ಕಿಟ್ರಿ? ಹೌದಾನೆ? ಅದಕ್ಕೆ ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳ ಮೇಲೆ ನನಗೆ ಗೌರವ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ರಾಜ್ಯದ ಗೃಹ ಮಂತ್ರಿ ಕೂಡ ಈ ಲಾಕಪ್ ಡೆತ್ ಆಗಿರುವಂಥ ಘಟನೆ ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಈ ಥರ ಆದರೆ ಜನಸಾಮಾನ್ಯರ ಗತಿ ಹೆಂಗೆ? ಏನೋ ಒಂದು ಸಣ್ಣ ಪುಟ್ಟ ಅಪರಾಧ ಮಾಡಿದ ತಕ್ಷಣವೇ ಜೀವ ತೆಗೆಯೋ ಲೆಕ್ಕಕ್ಕೆ ಇವತ್ತು ಅದನ್ನು ಮಾಡ್ತಾ ಇದ್ದರೆ ಯಾರು ರಕ್ಷಣೆ ಮಾಡಬೇಕು? ಅದರ ಜೊತೆಗೆ ಇಲ್ಲಿ ಸುಮಾರು ಕೇಸಸ್ಗಳು ಕೂಡ ಬೇರೆ ಬೇರೆ ಇವತ್ತು ಕ್ಯಾಸಿನೋ ನನಗೆ ಅದನ್ನು ಗೊತ್ತೇ ಇಲ್ಲ. ಅದನ್ನು ನನಗೆ ಯಾಕಂದರೆ ಆ ದಂಧೆಗೆ ನಾವು ಸಪೋರ್ಟ್ ಮಾಡೋರಲ್ಲ. ಆ ದಂಧೆಯಿಂದನೂ ಸುಮಾರು ಬಹಳಷ್ಟು ಹುಡುಗರು ಕೂಡ, ಯುವಕರು ಕೂಡ ಜೀವ ತಗೊಂಡಿದ್ದಾರೆ. IPL ಇಂದ ಕೂಡ ಜೀವ ತಗೊಂಡಿದ್ದಾರೆ. ಆಮೇಲೆ OC ಇಸ್ಪೆಟ್ಟು ಇದು ವಿಪರೀತ ನಡೀತಕ್ಕಂಥದ್ದು, ಇದು ಕೂಡ ಕಂಟ್ರೋಲ್ ಇಲ್ಲ. ಇಲ್ಲ, ಇವೆಲ್ಲವೂ ಈ ರೀತಿ ನಡೀತಾ ಇರುವಂಥದ್ದು ಕಂಟ್ರೋಲೇ ಇಲ್ಲ. ನಾವು ಅನೇಕ ಬಾರಿ ಕೂಡ ಮೀಟಿಂಗ್ನಲ್ಲಿ ಹೇಳಿದ್ದೀವಿ, ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಯಾಕೆ ಹಿಂಗೆ ಆಗ್ತಾ ಇದೆ, ಏನು ಇದು ಅರ್ಥ ಆಗ್ತಾ ಇಲ್ಲ. ನನಗಂತೂ ತುಂಬ ನೋವಾಗಿದೆ ಈ ಕ್ಷೇತ್ರ ಶಾಸಕನಾಗಿ. ಯಾಕಂತ ಹೇಳಿದರೆ ಇಂಥ ಇಲಿಗಲ್ ಚಟುವಟಿಕೆಗಳು ಮಾಡಿಕೊಂಡು ಮತ್ತು ಈ ಥರ ಲಾಕಪ್ ಡೆತ್ ಮಾಡುವಂಥದ್ದು ಈ ಮಾನವ ಕುಲಕ್ಕೆ ಇದು ಬಹಳ ಅವಮಾನ ಮಾಡ್ದಂಗೆ ಆಗುತ್ತೆ. ಒಂದು ಜೀವದ ಜೊತೆ ಆಟ ಆಡ್ದಂಗೆ. ಇವ್ರ ಮೇಲೆ ಯಾರು ಮಾಡಿದ್ದಾರೆ ಮೇನ್ ಅಧಿಕಾರಿಗಳನ್ನು ಕೂಡ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು. ಇಲ್ಲಂತ ಹೇಳಿದರೆ ನಾವು ಅಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ನಾವು ಹೋರಾಟ ಮಾಡೋರೆ. ನ್ಯಾಯ ಅವ್ರಿಗೆ ಸಿಗಬೇಕು, ಮೃತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ತಾಯಿ ಏನು ಹೇಳಿಕೆ ಕೊಟ್ಟಿದೆ ಆ ಹೇಳಿಕೆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಬೇಕು. ಬೇರೆಯವ್ರನ್ನ ಕರೆಸ್ಬಿಟ್ಟು